ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇವತ್ತು ನಡೆದಂತಹ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ರಿಹಾನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ಈಗಾಗಲೇ ನಮಗೆ ಹಿಂದಿ ಕ್ವಶನ್ ಪೇಪರು ಕೂಡ ಕಳಿಸಿಕೊಟ್ಟಿದ್ದರು. ಕ್ವಶನ್ ನಂಬರ್ 1, ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ನಬಾರ್ಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ, 1982. ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ದ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಈಸ್ ಯೂಸ್ಡ್ ಟು ಅನಲೈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಂಪ್ಲಾಯ್ಮೆಂಟ್ ಅಂತ. ಇಲ್ಲಿ ಸ್ವಲ್ಪ ಡೌಟ್ ಇದೆ, ಬಹಳ ಜನ ಯಾಕೋ ಪಾವರ್ಟಿ ಅಂತ ಬರೆದಿದ್ದಾರೆ. ಆಪ್ಷನ್ ಬಿನೇ ರೈಟ್ ಅಂದ್ಕೊಂಡಿದ್ದೇನೆ. ಕ್ವಶನ್ ನಂಬರ್ 3, ದಿ ಆವ್ರೇಜ್ ಎಫೆಕ್ಟೆಡ್ ಮೋಸ್ಟ್ ಬೈ ದಿ ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆವ್ರೇಜ್ 100%. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದೋಸ್ ಆ್ಯಕ್ಟಿವಿಟೀಸ್ ವಿಚ್ ಕಾಂಟ್ರಿಬ್ಯೂಟ್ ಟು GNP ಆರ್ ಕಾಲ್ಡ್ ಡ್ಯಾಶ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಇದನ್ನು ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರೆಯುತ್ತೇವೆ. 100%. ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ ಸೋಷಿಯಲ್ ಬ್ಯಾಂಕಿಂಗ್ ಆ್ಯಂಡ್ ಮಲ್ಟಿ ಏಜೆನ್ಸಿ ಅಪ್ರೋಚ್ ಟು ಮೀಟ್ ರೂರಲ್ ಕ್ರೆಡಿಟ್ ಏರಿಯಾ. ದಟ್ ಈಸ್ ಕಾಲ್ಡ್. ರೈಟ್ ಆನ್ಸರ್ ಈಸ್ 1969. ದಟ್ ಈಸ್ ದ ರೈಟ್ ಆನ್ಸರ್ ಇಯರ್. Question number 6, most frequently observed value in a series is called dash. Right answer is mod, MODE. ಆಯಿತಾ ವಿದ್ಯಾರ್ಥಿಗಳೇ, ಏನಾದರೂ ತಪ್ಪು ಉತ್ತರಗಳು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರಗಳನ್ನು ಅಪ್ಲೋಡ್ ಮಾಡಿ ಸರ್, ಏನು ಕೂಡ ಆಗಲ್ಲ. ಕ್ವಶನ್ ನಂಬರ್ 1 to 7 ನಿಮಗಾಗಿ ಬಿಟ್ಟಿರುವಂಥದ್ದು. MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗ್. ದಯವಿಟ್ಟು ತಪ್ಪಾದ ಉತ್ತರಗಳು ಇದ್ದರೆ ಸರಿ ಮಾಡಿ ತಾವುಗಳು ಕಮೆಂಟ್ ಮುಖಾಂತರ ಸರಿಪಡಿಸಬಹುದು. ಮೀಡಿಯನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪೊಸಿಷನಲ್ ವ್ಯಾಲ್ಯೂ. ಆಪ್ರೇಷನ್ ಫ್ಲಡ್ ಅಂತ ಇದೆ. ಇದನ್ನು ನಾವು ಮಿಲ್ಕ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸರ್ವೀಸ್ ಸೆಕ್ಟರ್ ಅಂತ ಇದೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರೇಡ್ ಅಂತ ಹೇಳ್ತೀವಿ. ನನಗೆ ಇದರಲ್ಲಿ ಡೌಟ್ ಇರುವಂಥದ್ದು ಮೀಡಿಯನ್ನು ಬಿನೋ ಅಥವಾ ಸಿನೋ ಅಂತ. ಆಯಿತಾ, ಪೊಸಿಷನಲ್ ವ್ಯಾಲ್ಯೂನೋ ಅಥವಾ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸು ಅಂತ. ದಯವಿಟ್ಟು ಅದರಲ್ಲಿ ಕಮೆಂಟ್ ಮಾಡಿ ಸರಿ ಮಾಡಿ. ಆಯಿತಾ, ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಎಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಎಕ್ಸಾಮಿಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗುವಂಥದ್ದು ಆಗಿವೆ. 40 ಯಾವುದು ಕ್ಯಾಲ್ಕುಲೇಟ್ ದಿ ಅರ್ಥಮೆಟಿಕ್ ಮೀನ್ ಫಾರ್ ದಿ ಫಾಲೋಯಿಂಗ್ ಡಾಟಾ ಅಂತ ಇದೆ. ಮಾರ್ಕ್ಸ್ ಆಪ್ಟೆನ್ ಬೈ 10 ಸ್ಟೂಡೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಲಾಸ್ಟಿಗೆ ನಿಮಗೆ 41.3 ಅಂತ ಬರುತ್ತೆ. ಆಯಿತಾ, ಮುಂದಿನ ಎಲ್ಲ ಪ್ರಶ್ನೆಗಳು ಬಹಳ ಈಸಿಯಾಗಿದ್ದಾವೆ. ಇದು ಎಲ್ಲ ತಾವುಗಳು ಓದ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ. ಇಂಟರ್ನಲ್ ಮಾರ್ಕ್ಸಿಗೆ ಈ ಒಂದು ಎಕನಾಮಿಕ್ಸು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ದಯವಿಟ್ಟು 39-40 ಒಳಗಡೆ ಯಾವ ಕಾರಣಕ್ಕೂ ತೆಗೆಯಬೇಡಿ. ಕಡಿಮೆ ಅಂಕಗಳನ್ನು ತೆಗಿಲೇಬೇಡಿ. ಮತ್ತೆ ರೀಟೆಸ್ಟ್ ಬರಿತೀನಿ ಅಂತ ಹೇಳಿ ಕೇಳ್ಕೊಂಡು ಏನಾದರೂ ಮಾಡಿ 38, 39, 40 ಈ 3 ಅಂಕಗಳಲ್ಲೇ ಇರಬೇಕು ನಮ್ಮ ಯೂನಿಟ್ ಟೆಸ್ಟು. ಯಾವುದಕ್ಕೆ? ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ತಮಿಳ್, ಸಂಸ್ಕೃತ ಇವೆಲ್ಲವೂ ಕೂಡ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಮೆಟೀರಿಯಲ್ನ ರೆಡಿ ಮಾಡ್ತಾಯಿದ್ವಿ. ದಯವಿಟ್ಟು ತಮಗೆಲ್ಲ ಏನೆಲ್ಲ ತೊಂದರೆ ಇದ್ದರೆ ಅದನ್ನು ಸರಿಪಡಿಸಿ ಅಂತ ಹೇಳ್ತಾ ಕಮೆಂಟ್ ಮುಖಾಂತರ ತಿದ್ದುಕೊಳ್ಳಿ. ಆಯ್ತಾ ವಿದ್ಯಾರ್ಥಿಗಳೇ, ಅದನ್ನು ಸೊಲ್ಯೂಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.